ಹಾಯ್ ಮಕ್ಕಳ, ನಾವು ಹಿಂದಿನ ತರಗತಿಯಲ್ಲಿ 6ನೇ ತರಗತಿ ಪದ್ಯ 2 ಸ್ವಾತಂತ್ರ್ಯದ ಹಣತೆ ಪದ್ಯವನ್ನು ಮುಗಿಸಿದ್ವಿ ಅಲ್ಲ. ಇವತ್ತು ಸ್ವಾತಂತ್ರ್ಯದ ಹಣತೆಯ ನೋಟ್ಸನ್ನು ಬರೆಯೋಣ ಮಕ್ಕಳ. ಸೊ ಫಸ್ಟ್ ಒನ್ನು 6ನೇ ತರಗತಿ ಅಂತ ಬರಿಬೇಕು, ಕನ್ನಡ ಯಾವ ಸಬ್ಜೆಕ್ಟ್ ಅಂತ ಬರಿಬೇಕು, ಎಷ್ಟನೇ ಪದ್ಯ 2ನೇ ಪದ್ಯ ಅಂತ ಬರೀರಿ, ಮತ್ತು ಸ್ವಾತಂತ್ರ್ಯದ ಹಣತೆ ಅಂತ ಹೇಳ್ಬಿಟ್ಟು ಬರೀರಿ. ಮತ್ತು ಯಾವ ತಾರೀಕು ಬರೀತಿದ್ದೀರಾ ಆ ದಿನಾಂಕವನ್ನು ಪಕ್ಕದಲ್ಲಿ ಬರಿಬೇಕು. ನೋಡಿ, ಇಲ್ಲಿ ಡೇಟ್ ಇದೆಯಲ್ಲ, ಅಲ್ಲಿಗೆ ಯಾವ ತಾರೀಕು ಯಾವ ಡೇಟಲ್ಲಿ ನೀವು ನೋಟ್ಸ್ನ ಶುರು ಮಾಡ್ತೀರಾ ಬರೀತೀರಿ ಆ ದಿನಾಂಕವನ್ನು ಅಲ್ಲಿಗೆ ಬರಿಬೇಕು ಮಕ್ಕಳ. ಸೊ ನೆಕ್ಸ್ಟು ಕವಿ ಪರಿಚಯವನ್ನು ಮಾಡ್ಕೋಬೇಕು ನಾವು. ಸೊ ಅಲ್ಲಿ ಈ ಪದ್ಯವನ್ನು ಬರೆದವರು ಯಾರು? KS ನಿಸಾರ್ ಅಹಮದ್ ರವರು. ಅವರ ಜನನ ಎಂದಾಯಿತು, ಯಾವ ಇಸ್ವಿಲಾಯಿತು ಅಂದರೆ 5/2/1936 ಅವರ ಜನನ ಆಗುತ್ತೆ. ಅವರ ತಂದೆ ಯಾರು? ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ ಅಂತ ಹೇಳಿಬಿಟ್ಟು. ಇವರ ಜನ್ಮಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ. ಕೃತಿಗಳು: ಮನಸ್ಸು, ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ ಮುಂತಾದವುಗಳು. ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು ಯಾವ್ಯಾವು ಅಂದರೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಸೊ ನೆಕ್ಸ್ಟ್ ಇದೆಲ್ಲ ಬರೆದಾದ್ಮೇಲೆ, ಕವಿ ಪರಿಚಯ ಎಲ್ಲ ಬರೆದಾದ್ಮೇಲೆ ಪದಗಳ ಅರ್ಥವನ್ನು ಬರಿಬೇಕು ಮಕ್ಕಳ. ಸೊ ಇಲ್ಲಿ ನೋಡಿ, ಇಲ್ಲಿ ಪದಗಳ ಅರ್ಥ ಇದೆ. ಸೊ ಈ ಪದಗಳ ಅರ್ಥವನ್ನು ಬರಿಬೇಕು. ಅರಿವೆ ಅಂದರೆ ಏನು? ಬಟ್ಟೆ. ಗಳಿಕೆ ಅಂದ್ರೇನು? ಸಂಪಾದನೆ. ಗೃಹ ಅಂದ್ರೇನು? ಮನೆ. ಘನತೆ ತೇ ಆಗಬೇಕು ಮಕ್ಕಳ, ಅಲ್ಲಿ ತೇ ಮಾಡ್ಕೊಳ್ಳಿ. ಘನತೆ ಅಂದರೆ ಶ್ರೇಷ್ಠತೆ. ತೈಲ ಅಂತಂದರೆ ಎಣ್ಣೆ. ನೆಕ್ಸ್ಟು ಬೆಸೆ ಅಂದರೆ ಒಂದಾಗುವುದು. ನೆಕ್ಸ್ಟು ಮೊಳಕೆ ಅಂದರೆ ಕುಡಿ. ನೆಕ್ಸ್ಟು ಪಗಡೆ ಅಂದರೆ ಒಂದು ಆಟ, ಒಂದು ಬಗೆಯ ಆಟ ಆಗಿದೆ. ಪಾಯ ಅಂತಂದರೆ ಬುನಾದಿ. ಹಣತೆ ಅಂದರೆ ದೀಪ. ಈ ಪದಗಳ ಅರ್ಥವನ್ನು ಸೆಕೆಂಡ್ ಬರಿಬೇಕು. ಫಸ್ಟು ಮೇಲೆ ಹೆಡ್ಡಿಂಗ್ಸ್ ಎಲ್ಲ ಬರೀಬೇಕು, ದಿನಾಂಕ ಬರೀಬೇಕು, ಪದ್ಯದ ಹೆಸರು, ಎಷ್ಟನೇ ತರಗತಿ, ಯಾವ ಸಬ್ಜೆಕ್ಟು, ಯಾವ ಪದ್ಯ, ಎಷ್ಟನೇ ಪದ್ಯ ಅಂತ ಬರೀಬೇಕು. ಅದಾದಮೇಲೆ ಕವಿ ಕಾವ್ಯ ಪರಿಚಯ ಬರೀಬೇಕು. ನೆಕ್ಸ್ಟು ಪದಗಳ ಅರ್ಥವನ್ನು ಬರೀಬೇಕು. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ನಾವು ಬರೀಬೇಕು. ಮೊದಲನೇ ಪ್ರಶ್ನೆ ಏನು? ಸದಾ ಉರಿಯುತ್ತಿರಬೇಕಾದುದು ಯಾವುದು? ಯಾವುದು ಸದಾ ಉರಿತಾ ಇರಬೇಕಾಗಿರೋದು? ಸದಾ ಉರಿಯುತ್ತಿರಬೇಕಾದುದು ಸ್ವಾತಂತ್ರ್ಯದ ಹಣತೆ. ಏನು? ಸ್ವಾತಂತ್ರ್ಯದ ಹಣತೆಯು ಸದಾ ಉರಿತಾ ಇರಬೇಕು ಅಂತ ಕವಿ ಇಲ್ಲಿ ಆಸೆಯನ್ನು ಪಡ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನು: ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು? ಧೀರಶಕ್ತಿ ಉಳ್ಳವರು ಹುಲಿಯ ಬಾಯ ಮೇವನ್ನು ಕಸಿದುಕೊಳ್ಳಬಲ್ಲರು. ಮೂರನೇ ಪ್ರಶ್ನೆ: ಮೊಳಕೆ ಉಂಟಾದುದು ಹೇಗೆ? ಉತ್ತರ: ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮದ ಬೆವರು ಹನಿಗಳ ಸಿಂಚನದಿಂದ ಮೊಳಕೆ ಉಂಟಾಯಿತು. ನಾಲ್ಕನೇ ಪ್ರಶ್ನೆ: ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಉತ್ತರ: ನಮ್ಮ ಗಮನ ಜೀವನದ ಗುರಿಯ ಸಾಧನೆಯ ಕಡೆಗೆ ಸಲ್ಲಬೇಕು. ಸೊ ನೆಕ್ಸ್ಟ್ ಮೇನು, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಮತ್ತು ಅಲ್ಲಿ ಮುಂದೆ ಕೊಟ್ಟಿದ್ದಾರೆ ಕಂಠಪಾಠ ಮಾಡಿರಿ. ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಪದ್ಯ ಭಾಗವನ್ನು ಅರ್ಧ ಕೊಟ್ಟಿದ್ದಾರೆ. ಸೊ ನಾವಲ್ಲಿ ಫಿಲ್ ಮಾಡಬೇಕು ಮತ್ತು ಅದನ್ನು ಕಂಠಪಾಠ ಮಾಡಬೇಕು. ಸೊ ಮೊದಲನೇ ನೋಡಿ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ನೆಕ್ಸ್ಟ್ ಎರಡನೇ ಪದ್ಯ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಇನ್ಯಾವ್ದು ಕೊಟ್ಟಿದ್ದಾರೆ? ಲಾಸ್ಟ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯ ಆಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವುದವನ
ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಸೊ ಈ 2 ಪದ್ಯ ಭಾಗವನ್ನು ನೀವು ಕಂಠಪಾಠ ಮಾಡಿ ಮಕ್ಕಳ. ಸೊ ನೆಕ್ಸ್ಟ್ ಏನು ಶುಭ ನುಡಿ ಇದೆ. ದೇಶಕ್ಕಾಗಿ ದುಡಿ ದೇಶಕ್ಕಾಗಿ ಮಡಿ ಅಲ್ವಾ. ನಾವು ದೇಶಕ್ಕೋಸ್ಕರ ನಾವು ದುಡಿಬೇಕು, ಏಕೆಂದರೆ ನಾವು ದುಡಿದ್ರೆ ದೇಶನೂ ಸಹ ಮುಂದುವರಿಯುತ್ತೆ. ದೇಶಕ್ಕಾಗಿ ಮಡಿ, ದೇಶಕ್ಕೋಸ್ಕರ ನಾವು ಸಾಯಬೇಕು, ಬೇರೆಯವರಿಗೋಸ್ಕರ ಸಾಯೋದಲ್ಲ. ನಾವಿಲ್ಲಿ ದೇಶಕ್ಕೋಸ್ಕರ ನಾವೇನು ಮಾಡಬೇಕು, ಸಾಯಬೇಕು. ಅಂದರೆ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ 2ನೇದು ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಲ್ಲವಾ? ಹೌದು. ಏಕೆ ಅಂತಂದರೆ ಒಬ್ಬೊಬ್ಬರೇ ಮಾಡೋಕ್ಕಾಗದೇ ಇರೋ ಕೆಲಸಗಳನ್ನು ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತೀರಾ ಅಲ್ವಾ, ಅದನ್ನು ಒಗ್ಗಟ್ಟು ಅಂತ ಕರೀತಾರೆ. ಆ ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ. ಒಬ್ಬರು ಮಾಡೋಕ್ಕಾಗದೇ ಇರೋ ಕೆಲಸನ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡೋದನ್ನು ಇಲ್ಲಿ ಒಗ್ಗಟ್ಟು ಅಂತ ಹೇಳಿ ಕರೀತಾರೆ. ಅಂದರೆ ಒಗ್ಗಟ್ಟಿನಲ್ಲಿ ಬಲ ಅಂದರೆ ಶಕ್ತಿ ಇರುತ್ತೆ ಅಂತ ಹೇಳಿ ಇದರ ಅರ್ಥ. ನೆಕ್ಸ್ಟು ಚಟುವಟಿಕೆ ಕೊಡ್ತೇನೆ ಮಕ್ಕಳ, ಇದನ್ನು ನೀವು ಕಂಪಲ್ಸರಿ ಮಾಡಬೇಕು. ರಾಷ್ಟ್ರಧ್ವಜ ಅಥವಾ ಬಾವುಟ ಹಾಗೂ ಹಣತೆಯ ಚಿತ್ರ ಬಿಡಿಸ್ಬೇಕು. ರಾಷ್ಟ್ರಧ್ವಜ ನೀವು ನೋಡಿದ್ದೀರಲ್ಲ, 3 ಕಲರ್ ಇರುತ್ತೆ, ಸಾಫ್ರನು, ವೈಟು, ಗ್ರೀನು, ಅಂದರೆ ಕೇಸರಿ, ಬಿಳಿ, ಹಸಿರು ಇರುತ್ತಲ್ಲ, ಅದನ್ನು ಬರಿಬೇಕು. ಮತ್ತು ಬಣ್ಣ ಹಾಕಬೇಕು. ಮಧ್ಯದಲ್ಲಿ ಅಶೋಕ ಚಕ್ರ ಇರುತ್ತೆ, ಅದನ್ನು ಬರಿಬೇಕು. ಸೊ ಅದಕ್ಕೆ ಬರೆದ್ಬಿಟ್ಟು ಬಣ್ಣ ಹಾಕಿ. ಅಥವಾ ಅದು ಆಗಲ್ಲ ಅಂತಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಅಂಟಿಸಿ ಹೆಸರಿಸಿ ಅಂತ. ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು ಗೊತ್ತಲ್ಲ ನಿಮಗೆ? ಹೇಳಿ ನೋಡೋಣ. ಬಿಪಿನ್ ಚಂದ್ರ ಪಾಲ್, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಬಾಲಗಂಗಾಧರ್ ತಿಲಕ್, ಭಗತ್ ಸಿಂಗ್, BR ಅಂಬೇಡ್ಕರ್, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಮುಂತಾದವರು. ಅವರೆಲ್ಲರ ಭಾವಚಿತ್ರಗಳನ್ನು ನೀವೇನು ಮಾಡಬೇಕು, ಒಂದು ಶೀಟಿಗೆ ಅಂಟಿಸ್ಬೇಕು. ಅಂಟಿಸ್ಬಿಟ್ಟು ಅದರ ಕೆಳಗಡೆ ಅವರ ಹೆಸರುಗಳನ್ನು ಬರಿಬೇಕು. ಹೆಸರುಗಳನ್ನು ಬರೆದು ನನಗೆ ಸೆಂಡ್ ಮಾಡಬೇಕು. ಇಲ್ಲಿಗೆ ಸ್ವಾತಂತ್ರ್ಯದ ಹಣತೆ ಪದ್ಯ ಭಾಗದ ಪ್ರಶ್ನೋತ್ತರ ಭಾಗವು ಮುಕ್ತಾಯ ಆಗುತ್ತೆ ಮಕ್ಕಳ.